ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕಟಕ್ ರಾಶಿಯವರ ಲವ್ ಲೈಫ್ ಫೆಬ್ರವರಿ ತಿಂಗಳಲ್ಲಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ಇದು ಒಂದು ಜನರಲ್ ರೀಡಿಂಗು, ನಿಮಗೆ ಅನ್ವಯಿಸಿದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ ಅಂತ ನಾನು ಹೇಳ್ತೀನಿ. ಕಟಕ್ ರಾಶಿಯವರು ಈಗಾಗಲೇ ರಿಲೇಷನ್ಶಿಪ್ಪಲ್ಲಿ ಇದ್ದರೆ, ಯಾರ ಜೊತೆನಾದರೂ ಕನೆಕ್ಟ್ ಆಗಿದ್ದರೆ ಅವರು ವೃಷಭ, ಮಕರ, ಸಿಂಹ ಅಥವಾ ಕನ್ಯಾ ರಾಶಿ, ಮಿಥುನ ಮತ್ತು ವೃಶ್ಚಿಕ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿರ್ಬೋದು ಅಂತ ನಾನು ಹೇಳ್ತೀನಿ. ಕಟಕ್ ರಾಶಿಯವ್ರಿಗೆ ಫೆಬ್ರವರಿ ಮಂತಲ್ಲಿ ನಾನು ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ ಬಂದಿರೋದೇ ಕಿಂಗ್ ಆಫ್ ಕಪ್ಸ್. ಮೇ ಬಿ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ವೃಶ್ಚಿಕ ರಾಶಿಯವ್ರು ಆಗಿರ್ಬೋದು ಅಂತ ನಂಗೆ ಅನಿಸುತ್ತೆ. ತುಂಬ ಇಂಟೆನ್ಸ್ ಲವ್ ಇತ್ತು ಅಂತ ನಾನು ಹೇಳ್ತೀನಿ. ತುಂಬ ಕೆಮಿಸ್ಟ್ರಿ ಇತ್ತು, ತುಂಬ ಚೆನ್ನಾಗಿ ಹೋಗ್ತಾ ಇತ್ತು ಅಂತ ನನಗೆ ಅನಿಸುತ್ತೆ. ಅಥವಾ ಕೆಲವ್ರಿಗೆ ಇವಾಗ ಆ ಥರ ಇಲ್ಲ, ಯಾವುದೇ ರೀತಿಯಾದ ರಿಲೇಷನ್ಶಿಪ್ಪಲ್ಲಿ ಫನ್ ಇಲ್ಲ, ಯಾಕೋ ಇಂಟ್ರೆಸ್ಟ್ ಕಮ್ಮಿ ಆಗಿದೆ, ತುಂಬ ನೆಗೆಟಿವ್ ಸರೌಂಡಿಂಗ್ಸ್ ಇದೆ, ಏನೋ ನೆಗೆಟಿವ್ ವಿಷಯ ಇದೆ. ಮೊದಲೆಲ್ಲ ತುಂಬ ರೊಮ್ಯಾನ್ಸ್ ಇತ್ತು ಈ ರಿಲೇಷನ್ಶಿಪ್ಪಲ್ಲಿ, ಇವಾಗ ಇಲ್ಲ ಅಂತ ನಾನು ಹೇಳ್ತೀನಿ ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ. ಇನ್ನು ಕೆಲವರಿಗೆ ನಾನು ಹೇಳೋದಾದರೆ ಟೂ ಆಫ್ ಕಪ್ಸ್ ಇದೆ. ಕಟಕ್ ರಾಶಿಯವರು ಯಾರಿಗೋಸ್ಕರನಾದರೂ ವೇಟ್ ಮಾಡ್ತಾಯಿದ್ರಿ, ಅವ್ರು ನಮ್ಮ ಲೈಫಲ್ಲಿ ಬರ್ತಾರೆ ಅಂತ ವೇಟ್ ಮಾಡ್ತಾಯಿದ್ರಿ, ಇವಾಗ ನಿಮಗೆ ಅದಕ್ಕಿಂತ ಬೆಟರ್ ಆಪ್ಷನ್ ಸಿಕ್ಕಿದೆ ಅಂತ ಅನಿಸುತ್ತೆ. ನಿಮಗೆ ಬೇರೆ ವ್ಯಕ್ತಿ ಸಿಕ್ಕಿದ್ದಾರೆ, ಮೇ ಬಿ ನಿಮ್ಮ ಮನೆಯಲ್ಲೇ ಇದು ಒಂದು ಅರೇಂಜ್ ಮ್ಯಾರೇಜ್ ಕೂಡ ಆಗ್ಬೋದು ಅಂತ ನಾನು ಹೇಳ್ತೀನಿ. ಸೊ ಇದಾದಮೇಲೆ ನೀವು ಬೇರೆ ವ್ಯಕ್ತಿನ ಚೂಸ್ ಮಾಡಿದ ಮೇಲೆ ನೀವು ವೇಟ್ ಮಾಡ್ತಿರೋ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರಬೇಕು ಅಂತ ಅಂದ್ಕೊಂಡಿದ್ದಾರೆ ಕೆಲವ್ರಿಗೆ ಅಂತ ನಾನು ಹೇಳ್ತೀನಿ. ಆದರೆ ಅವರು ಆಪರ್ಚುನಿಟಿನ ಮಿಸ್ ಮಾಡ್ಕೊಂಡಿದ್ದಾರೆ. ಅಥವಾ ಕಟಕ್ ರಾಶಿಯವರು ನಿಮಗೆ ಯಾರಾದರೂ ವೇಟ್ ಮಾಡ್ತಾಯಿದ್ರೆ, ನೀವಿವಾಗ ಮೇ ಬಿ ಅವ್ರು ವೃಷಭ ರಾಶಿಯವ್ರು ಆಗಿರ್ಬೋದು, ನೀವು ಅವರ ಲೈಫಲ್ಲಿ ಇವಾಗ ಎಂಟರ್ ಆಗಬೇಕಂತ ಅಂದ್ಕೊಂಡಿದ್ದಾರೆ, ಆದರೆ ಅವರಿಗೆ ವೇಟಿಂಗ್ ಸಾಕಾಗಿ ಮೂವ್ ಆನ್ ಆಗಿ ಬೆಟರ್ ಪರ್ಸನ್ ಅವ್ರ ಲೈಫಲ್ಲಿ ಬಂದಿರ್ಬೋದು ಅಂತ ನಾನು ಹೇಳ್ತೀನಿ. ಸೆಕೆಂಡ್ ಕಾರ್ಡ್ ನನಗೆ ಟೂ ಆಫ್ ಕಪ್ಸ್ ಬಂದಿತ್ತು. ಥರ್ಡ್ ಕಾರ್ಡ್ ನನಗೆ ಫೂಲ್ ಕಾರ್ಡ್ ಬಂದಿರೋದ್ರಿಂದ ಟ್ರಾವೆಲಿಂಗ್ ತೋರಿಸ್ತಾ ಇದೆ. ಯಾವುದೋ ಒಂದು ಕೆಲಸಕ್ಕೋಸ್ಕರ ಮೂವ್ ಆಗ್ತಾ ಇದ್ದೀರಾ, ಬೈ ಹುಕ್ ಆ್ಯಂಡ್ ಟ್ರುಕ್ ನಾನು ಈ ಕೆಲಸನ ಮಾಡಲೇಬೇಕು ಅನ್ನೋದು ಕೂಡ, ಯಾವುದೇ ರೀತಿ ರಿಸ್ಕ್ ತೊಗೊಳ್ಳೋಕೆ ಕೂಡ ರೆಡಿಯಾಗಿರೋ ಒಂದು ಕಾರ್ಡ್ ನನಗೆ ಹೇಳ್ತಾ ಇದೆ. ನ್ಯೂ ಕನೆಕ್ಷನ್ ಇದೆ. ಕೆಲವ್ರಿಗೆ ಸಿಂಗಲ್ಸ್ ಇರೋರಿಗೆ ರೀಸೆಂಟಾಗಿ ನೀವು ರಿಲೇಷನ್ಶಿಪ್ಪಲ್ಲಿ ಕಮಿಟ್ ಆಗಿರ್ಬೋದು ಅಂತ ನಾನು ಹೇಳ್ತೀನಿ. ಫೋರ್ತ್ ಕಾರ್ಡ್ ನನಗೆ 4 ಆಫ್ ಸ್ವಾರ್ಡ್ಸ್ ಬಂದಿದೆ. ಮೇ ಬಿ ಕೆಲವ್ರಿಗೆ ಡೂ ನಾಟ್ ಡಿಸ್ಟರ್ಬ್ ಅನ್ನೋ ಥರ ಇದೆ. ನನ್ನನ್ನು ಯಾರು ಡಿಸ್ಟರ್ಬ್ ಮಾಡಿಬಿಡ್ರಿ. ಫ್ರೆಂಡ್ಸಿಗೆ ಕೂಡ ಇದೇ ಥರ. ಕಟಕ್ ರಾಶಿಯವರು ಫ್ರೆಂಡ್ಸ್ ಕಾಲ್ ಮಾಡಿದರೂ ಕೂಡ ರಿಸೀವ್ ಮಾಡೋದಿಲ್ಲ ನೀವು. ನಿಮಗೆ ಯಾವಾಗ ಇಂಟ್ರೆಸ್ಟ್ ಇರುತ್ತೆ, ಮೂಡ್ ಇರುತ್ತೆ, ಆವಾಗಷ್ಟೇ ಮಾತಾಡ್ತೀರಾ ಅಂತ ಅನಿಸುತ್ತೆ, ಎಷ್ಟೇ ಕ್ಲೋಸ್ ಫ್ರೆಂಡ್ ಇರಲಿ. ಮೇ ಬಿ ರಿಲೇಷನ್ಶಿಪ್ಪಲ್ಲೂ ಕೂಡ ತುಂಬ ವರ್ಷಗಳಿಂದ ರಿಲೇಷನ್ಶಿಪ್ಪಲ್ಲಿದ್ದೀರಾ, ಇವಾಗ ನಿಮಗೆ ಇಂಟ್ರೆಸ್ಟ್ ಇಲ್ಲ. ಮೇ ಬಿ ಕಟಕ್ ರಾಶಿಯವ್ರಿಗೆ ಕೆಲವು ದಿನ ಆದಮೇಲೆ ಯಾವುದೇ ವಿಷಯದ ಬಗ್ಗೆ ಆದರೂ ಕೂಡ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ. ಮೊದಲೆಲ್ಲ ನನಗೆ ಬೇಕು, ಆ ಕೆಲಸ ಇಷ್ಟ, ಆ ಕಾಲೇಜ್ ಇಷ್ಟ, ಆ ಬಟ್ಟೆ ಇಷ್ಟ ಅಂತ ಅಂದ್ಕೊಂಡಿದ್ದೆಲ್ಲ ನಿಮಗದು ಸಿಕ್ಕ ಮೇಲೆ ಅದ್ರ ಮೇಲಿರೋ ಕನಸನ್ನು, ಪ್ರೀತಿ ಅಥವಾ ಯಾವುದೇ ರೀತಿಯಾದ ಇಂಟ್ರೆಸ್ಟು ನಿಮ್ಗೆ ಇರೋದಿಲ್ಲ ಅಂತ ನಾನು ಹೇಳ್ಬೋದು. ಫಿಫ್ತ್ ಕಾರ್ಡ್ ನನಗೆ 2 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೆಕೆಂಡ್ ಕಾರ್ಡ್ ಕೂಡ 2 ಆಫ್ ಕಪ್ಸ್ ಬಂದಿತ್ತು. 2 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮಗೆ 50-50 ಆಪ್ಷನ್ಸ್ ಇದೆ. ಯಾವುದು ಕೆಲಸ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಮೇ ಬಿ ಎಸ್ ಅನ್ನಲ್ಲ, ನೋ ಅನ್ನಲ್ಲ, ಎಸ್ ಅನ್ನೋ ಕನ್ಫ್ಯೂಷನ್ಸ್ ಇದೆ ಯಾವುದೋ ಒಂದು ಸಿಚುವೇಶನ್ಗೆ ಅಂತ ನನಗೆ ಅನಿಸುತ್ತೆ. ಫಿಫ್ತ್ ಕಾರ್ಡ್ ನನಗೆ ಹೈರ್ ಪ್ರಿಂಟ್ ಬಂದಿದೆ. ಮೇ ಬಿ ಮತ್ತು ವೃಷಭ ರಾಶಿ ಕಾರ್ಡ್ನ ತೋರಿಸ್ತಾ ಇದೆ ಹೈರ್ ಪ್ರಿಂಟ್. ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದಿದ್ರಿ, ತುಂಬ ಎಂಜಾಯ್ ಇದೆ ಇಬ್ಬರ ಮಧ್ಯೆ, ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ನಂಗೆ ಅನಿಸುತ್ತೆ. ಕೆಲವ್ರಿಗೆ ತುಂಬ ಫೀಲಿಂಗ್ ಕೂಡ ಇದೆ ಅಂತ ಹೇಳ್ಬೋದು. ನಾವು ಯಾವಾಗ ಬ್ರೇಕಪ್ ಆಗಿಬಿಡುತ್ತಾ, ಸೊ ಏನಾದರೂ ನಮ್ಮಿಬ್ಬರನ್ನ ಯಾರಾದರೂ ದೂರ ಮಾಡಿಬಿಡ್ತಾರಾ, ಥರ್ಡ್ ಪರ್ಸನ್ ಎಂಟ್ರಿ ಆಗುತ್ತಾ, ಅಥವಾ ನಮ್ಮ ಫ್ಯಾಮ್ಲಿಯಲ್ಲಿ ಒಪ್ಕೊಳ್ಳಲ್ವಾ ನಮ್ಮ ಮದುವೆಗೆ ಅನ್ನೋ ಭಯ ಕಾಡ್ತಾ ಇದೆ ಇತ್ತೀಚೆಗೆ ಅಂತ ಹೇಳ್ಬೋದು ಕೆಲವರಿಗೆ ಮಾತ್ರ. 6 ಕಾರ್ಡ್ ನನಗೆ ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಮೇ ಬಿ ಅವ್ರು ಮೀನ್ ರಾಶಿಯವ್ರು ಆಗಿರ್ಬೋದು, ಕಟಕ್ ರಾಶಿಯವ್ರು ನೀವು ಕನೆಕ್ಟ್ ಆಗಿರೋದು. ಫೀಲಿಂಗ್ ಇನ್ ಲವ್ ಅಂತ ಹೇಳ್ತೀನಿ. ತುಂಬ ಲಕ್ಕಿ ಫೀಲಿಂಗ್ಸ್ ಇವೆ, ಆದರೆ ತುಂಬ ಡಿಫಿಕಲ್ಟೀಸ್ ಕೂಡ ಇವೆ ರಿಲೇಷನ್ಶಿಪ್ಪಲ್ಲಿ ಅಂತ ನಾನು ಹೇಳ್ಬೋದು, ಲಾಂಗ್ ಟರ್ಮಿಂದ ರಿಲೇಷನ್ಶಿಪ್ಪಲ್ಲಿ ಇರೋರು ಆಗಿದ್ದರೆ. 7th ಕಾರ್ಡ್ ನನಗೆ ನೈಟ್ ಆಫ್ ಕಪ್ಸ್ ಬಂದಿದೆ. ಕೆಲವ್ರಿಗೆ ನನಗನ್ಸುತ್ತೆ ಸಣ್ಣ ಪುಟ್ಟ ಜಗಳಗಳು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಮನಸ್ತಾಪಗಳು ಬಂದಿರ್ಬೋದು,
ಅಥವಾ ಕಟಕ್ ರಾಶಿಯವರು ನೀವು ನಿಮ್ಮ ತಂದೆ ಜೊತೆ ಮನಸ್ತಾಪನ ಮಾಡ್ಕೊಂಡಿರ್ಬೋದು, ಅಥವಾ ಅದರ್ ಪರ್ಸನ್ ಕೂಡ ಅವ್ರ ಫ್ಯಾಮ್ಲಿಯಲ್ಲಿ, ನೀವು ಕೂಡ ನಿಮ್ಮ ಫ್ಯಾಮ್ಲಿಯಲ್ಲಿ ಯಾರ ಜೊತೆನಾದರೂ ಜಗಳನ ಆಡಿಬಿಟ್ಟು ಕಮ್ಯುನಿಕೇಷನ್ನ ಸ್ಟಾಪ್ ಮಾಡಿರ್ಬೋದು ಅಂತ ನಂಗೆ ಅನಿಸುತ್ತೆ. ನನಗನ್ಸುತ್ತೆ ನಿಮ್ಮ ತಂದೆ ಕೂಡ ನಿಮ್ಮ ಜೊತೆ ಮಾತಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ, ನೀವು ಇಗ್ನೋರ್ ಮಾಡ್ತಾ ಇದ್ದೀರಾ. ನೀವು ಟ್ರೈ ಮಾಡಿದರೂ ಅವ್ರು ಒಂದು ಯಾವುದೋ ಒಂದು ಸಿಲ್ಲಿ ವಿಷಯಕ್ಕೆ ಆ ಜಗಳ ಆಗಿರೋದಂತ ಕೂಡ ನಂಗೆ ಅನ್ನಿಸ್ತಾ ಇದೆ. 8 ಕಾರ್ಡ್ ನನಗೆ ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ಮೇ ಬಿ ರೀಕನ್ಸಿಲೇಷನ್ ಹೇಳ್ತೀನಿ ನಾನು. ಮೇ ಬಿ ಅದು 3 to 6 months ತೊಗೊಳುತ್ತೆ. ಮ್ಯಾಜಿಕಲಿ ಸಡನ್ನಾಗಿ ಆಗೋಲ್ಲ ಫ್ರೆಂಡ್ಸ್, ಅದಕ್ಕೆ ನಿಮ್ಮ ಎಫರ್ಟ್ ಕೂಡ ಬೇಕು ಅಂತ ನಾನು ಹೇಳ್ತೀನಿ. ಮೇ ಬಿ ಕೆಲವ್ರಿಗೆ ಸಿಂಗಲ್ಸ್ ಇರೋರಿಗೆ ಖಂಡಿತ ನೀವು ರಿಲೇಷನ್ಶಿಪ್ಪಲ್ಲಿ ಲವ್ವಲ್ಲಿ ಬೀಳೋ ಅಂಥ ಚಾನ್ಸಸ್ ಕೂಡ ಇದೆ ಫೆಬ್ರವರಿಯಲ್ಲಿ ಅಂತ ನಾನು ಹೇಳ್ಬೋದು. ಕೆಲವ್ರಿಗೆ ನಿಮಗೆ ಅಪ್ರೋಚ್ ಮಾಡ್ಬೋದು ಕೆಲವರು, ಆದರೆ ನಿಮಗೆ ಯಾವುದೋ ಒಂದು ಬೆಟರ್ ಆಪ್ಷನ್ ಸಿಕ್ಕಿದೆ. ಸೊ ಅದರಿಂದ ನೀವು ಅದನ್ನು ಒಪ್ಕೊಳ್ಳೋದಿಲ್ಲ ಅಂತ ನಂಗೆ ಅನಿಸುತ್ತೆ. ಆದರೆ ನೀವು ಅದಕ್ಕೋಸ್ಕರನೇ ತುಂಬ ದಿನಗಳಿಂದ ವೇಟ್ ಮಾಡಿದ್ದೀರಾ. ಆದರೆ ಇವಾಗ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗಿದೆ ಅಂತ ನಾನು ಹೇಳ್ತೀನಿ. ಎಂಪ್ರೆಸ್ ಕೂಡ ಬಂದಿದೆ. ಮೇ ಬಿ ಅವರು ಮೇಷ ರಾಶಿಯವರು ಆಗಿರ್ಬೋದು. ತುಂಬ ಆಫರ್ ಬರ್ತಾ ಇವೆ. ಫ್ಯೂಚರಲ್ಲಿ ನಿಮಗೆ ತುಂಬ ಆಪರ್ಚುನಿಟೀಸ್ ಕೂಡ ಇವೆ. ಲವ್ ಆಫರ್ಸ್ ಇರ್ಬೋದು, ಜಾಬ್ ಇರ್ಬೋದು, ಅಥವಾ ಮ್ಯಾರೇಜ್ ಆಫರ್ಸ್ ಕೂಡ ಇರ್ಬೋದು, ಪ್ರಪೋಸಲ್ ಕೂಡ ಇದೆ ಅಂತ ನಂಗೆ ಅನಿಸುತ್ತೆ. ಕೆಲವರು ನನಗೆ ಗೊತ್ತಿಲ್ಲ, ನೀವು ಬ್ಲಾಕ್ ಮಾಡಿದ್ದೀರಾ ಯಾವುದೋ ಒಂದು ಪರ್ಸನ್ನ, ಕಮ್ಯುನಿಕೇಷನ್ ಸ್ಟಾಪ್ ಆಗಿದೆ ಅಂತ ನಂಗೆ ಅನಿಸುತ್ತೆ. 9 of Swords ಇದೆ. ನಂಗನ್ಸುತ್ತೆ ನಿಮಗೆ ಇಷ್ಟ ಇಲ್ಲ, ಅವರು ಟ್ರೈ ಮಾಡ್ತಿದ್ದಾರೆ ಕಮ್ಯುನಿಕೇಟ್ ಮಾಡೋಕ್ಕೆ, ನೀವು ರೆಡಿ ಇಲ್ಲ, ಅಥವಾ ನೀವು ಟ್ರೈ ಮಾಡ್ತಾ ಇದ್ದೀರಾ. ಅದರ್ ಪರ್ಸನ್ ನಿಮಗೆ ಒಂದು ಚಾನ್ಸ್ ಕೊಡೋಕ್ಕೆ ರೆಡಿ ಇಲ್ಲ. ಅವರು ಡಿಸೈಡ್ ಮಾಡಿದ್ದಾರೆ ಇದರಿಂದ ನಾನು ಹೊರಗಡೆ ಹೋಗಬೇಕು ಅಂತ. ಸೊ ಅವ್ರು ಮತ್ತೆ ಬರೋ ಚಾನ್ಸಸ್ ಕೂಡ ಇಲ್ಲ. ಕೆಲವ್ರಿಗೆ ಖಂಡಿತ ಜಡ್ಜ್ಮೆಂಟ್ ಇರೋದ್ರಿಂದ ಖಂಡಿತ ಎಕ್ಸ್ ಬ್ಯಾಕ್ ಅಂತ ಹೇಳ್ತೀನಿ. ಸ್ವಲ್ಪ ಟೈಮ್ ಆಗ್ಬೋದು ಅಂತ ನನಗನ್ಸುತ್ತೆ. 10 of Wands ಇದೆ ನನಗೆ. ಸೊ ವರ್ಲ್ಡ್ ಕಾರ್ಡ್ ಕೂಡ ಇದೆ. ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಟ್ರಾವೆಲ್ ಮಾಡ್ತಾ ಇದ್ದಾರೆ, ಅಥವಾ ರೀಲೊಕೇಶನ್ ಮಾಡ್ಕೊಂಡಿದ್ದಾರೆ ಓದೋಕ್ಕೋ, ಅಥವಾ ಅವ್ರ ಕೆಲಸದ ವಿಷಯವಾಗೋ ಇಂಡಿಯಾಕ್ಕೆ ಬಂದಿರ್ಬೋದು, ಅಥವಾ ಇಂಡಿಯಾದಿಂದ ಅಬ್ರೋಡಿಗೆ ಕೂಡ ಹೋಗಿರ್ಬೋದು ಅಂತ ನಾನು ಹೇಳ್ತೀನಿ. ನೀವು ರಿಜೆಕ್ಟ್ ಮಾಡ್ತಿರೋದ್ರಿಂದ ಮೇ ಬಿ ವೃಷಭ ರಾಶಿಯವರು ತುಂಬ ಪೇನ್ ಫೀಲಿಂಗ್ನಲ್ಲಿ ಇರ್ಬೋದು. ಅವರು ವಿಕ್ಟ್ರಿ ತೊಗೊಳ್ತೀನಿ ನಾನು ಈ ರಿಲೇಷನ್ಶಿಪ್ಪಲ್ಲಿ ಅಂದ್ಕೊಂಡಿದ್ರು, ಅದಕ್ಕೋಸ್ಕರ ನಿಮಗೆ ಅಪ್ರೋಚ್ ಮಾಡಿದರು, ನೀವು ರೆಸ್ಪಾನ್ಸ್ ಮಾಡಿಲ್ಲ. ಮೇ ಬಿ ನಿಮಗೆ ಸಿಂಗಲ್ಸ್ ಇರೋದೇ ಇಷ್ಟ ಅಂತ ಅನಿಸುತ್ತೆ ಕಟಕ್ ರಾಶಿಯವರು, ಅಥವಾ ಕಟಕ್ ರಾಶಿಯವರು ನೀವು ಅಪ್ರೋಚ್ ಮಾಡಿದ್ರು ವೃಷಭ ರಾಶಿಯವರು ಒಪ್ಕೊಂಡಿಲ್ಲ ಅಂತ ನಾನು ಹೇಳ್ಬೋದು. ಅಥವಾ ಅವರು ಯಾವುದೇ ರಾಶಿಯವ್ರು ಕೂಡ ಆಗಿರ್ಬೋದು ಅಂತ ನಂಗೆ ಅನಿಸುತ್ತೆ. ನಿಮಗೆ ನಿಮ್ಮ ಮೇಲೆ ಫೋಕಸ್ ಜಾಸ್ತಿ ಬಂದಿದೆ, ಸೆಲ್ಫ್ ಲವ್ ಬಂದಿದೆ. ಸೊ ನೀವು ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಟ್ರೈ ಮಾಡ್ತಿರ್ಬೋದು, ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮ ಲವ್ ಲೈಫಲ್ಲಿ ಯಾರು ಬರಬೇಕು ಅಂತ, ಇಂಥ ವ್ಯಕ್ತಿನೇ ಬರಬೇಕು, ಇದೇ ಥರನೇ ಇರಬೇಕು ಅನ್ನೋ ಇಮ್ಯಾಜಿನೇಷನ್ನು ಇದೆ. ನಿಮಗೆ ತುಂಬ ವಿಶ್ ಲಿಸ್ಟ್ ಇದೆ ಅಂತ ನಾನು ಹೇಳ್ತೀನಿ ಕಟಕ್ ರಾಶಿಯವ್ರಿಗೆ. ಸೊ ಇದೇ ಥರನೇ ಇರಬೇಕು ಅಂತ. ನಿಮ್ಗೆ ತುಂಬ ಆಫರ್ಸ್ ಬಂದಿದ್ದರೂ ಕೂಡ ನೀವು ಯಾವುದೇ ಆಫರ್ಸ್ನ ಒಪ್ಕೊಂಡಿಲ್ಲ ಇಲ್ಲಿವರೆಗೂ ಅಂತ ಅನಿಸುತ್ತೆ. ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿಗೆ ಕೂಡ ತುಂಬ ಆಫರ್ಸ್ ಇರ್ಬೋದು. ಮೇ ಬಿ ನೀವು ಕನೆಕ್ಟ್ ಆಗಿಲ್ಲ ಅಂದರೂ ಕೂಡ ನಿಮಗೆ ಅವ್ರು ಇಷ್ಟ, ಸೊ ಅವ್ರಿಗೂ ಕೂಡ ನೀವು ಇಷ್ಟ. ಆದರೆ ಇವಾಗ ಸಿಚುವೇಶನ್ ಚೇಂಜ್ ಆಗಿದೆ ಕೆಲವರಿಗೆ. ಸೊ ಇಷ್ಟ ಇದ್ದರೂ ಕೂಡ ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಲೈಫಲ್ಲಿ ಯಾರೋ ಬೇರೆ ವ್ಯಕ್ತಿ ಎಂಟ್ರಿ ಆಗಿರ್ಬೋದು, ಅವ್ರ ಲೈಫಲ್ಲಿ ಕೂಡ ಬೆಟರ್ ಪರ್ಸನ್ ಬಂದಿರ್ಬೋದು ಇದರಿಂದ. ಆದರೆ ಖಂಡಿತವಾಗ್ಲೂ ಇನ್ನೂ ಫೀಲಿಂಗ್ಸ್ ಇವೆ. ನಿಮಗೆ ಕೂಡ ಅವ್ರನ್ನ ಮರೆಯೋಕ್ಕಾಗ್ತಾ ಇಲ್ಲ. ಮೇ ಬಿ ಅವರು ಕೂಡ ನಿಮ್ಮನ್ನು ಮರೆಯೋಕ್ಕಾಗ್ತಾ ಇಲ್ಲ. ಇನ್ನೂ ಅವ್ರ ಫೋಟೋಸ್ನ ನೀವು ನೋಡ್ತೀರಾ ಫೇಸ್ಬುಕ್ಕಲ್ಲಿ, FBಯಲ್ಲಿ, ಅಥವಾ ಮಿರರ್ ಮುಂದೆ ನಿಂತ್ಬಿಟ್ಟು ಅದೇ ಇಮ್ಯಾಜಿನೇಷನ್ ಮಾಡ್ಕೊಳ್ತಿದ್ದೀರಾ. ಅದನ್ನು ಕಟ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತಿದ್ದೀರಾ, ಆದರೆ ಆಗ್ತಾ ಇಲ್ಲ. ಮೇ ಬಿ ಇದು ವೃಷಭ ರಾಶಿಯವ್ರು ಕೂಡ ವೇಟ್ ಮಾಡ್ತಾ ಇರ್ಬೋದು ಅದರ್ ಪರ್ಸನ್ಗೆ, ಅಥವಾ ಯಾವುದೇ ರಾಶಿಯವ್ರು ಕೂಡ ಅದರ್ ಪರ್ಸನ್ ಆಗಿರ್ಬೋದು, ನಿಮಗೋಸ್ಕರ ವೇಟ್ ಮಾಡ್ತಾ ಇರ್ಬೋದು, ನೀವು ಅವ್ರ ಲೈಫಲ್ಲಿ ಬರ್ತೀರಾ ಅಂತ. ಸೊ ಫಿಸಿಕಲಿ ನಿಮ್ಮನ್ನು ಅವರು ರಿಯಲಾಗಿ ನೋಡಿಲ್ಲ, ಮೇ ಬಿ ಪಿಕ್ಕಲ್ಲಿ ನೋಡಿರ್ಬೋದು ಅಂತ ನಾನು ಹೇಳ್ತೀನಿ ಕೆಲವ್ರಿಗೆ. ಆದರೂ ಕೂಡ ನಿಮ್ಗೆ ಏನು ಅನಿಸುತ್ತೆ, ನೀವೇನು ಫೀಲ್ ಮಾಡ್ತೀರಾ ಯಾವಾಗ ಅನ್ನೋದು ಕೂಡ ಅವ್ರಿಗೂ ಕೂಡ ಅದೇ ಥರ ಫೀಲ್ ಆಗುತ್ತೆ ಅಂತ ನಾನು ಹೇಳ್ಬೋದು. ಇನ್ನು ಕೆಲವ್ರಿಗೆ ರೀಸೆಂಟಾಗಿ ಲವ್ವಲ್ಲಿರೋರಿಗೆ ಇಂಟೆನ್ಸ್ ಲವ್ ಕೂಡ ಇದೆ, ತುಂಬ ರೊಮ್ಯಾನ್ಸ್ ಕೂಡ ಇದೆ, ತುಂಬ ಹ್ಯಾಪಿಯಾಗಿ ಕೂಡ ಇದ್ದೀರಾ ಅಂತ ನಾನು ಹೇಳ್ತೀನಿ. 7 of Pentacles ಬಂದಿರೋದ್ರಿಂದ, ವರ್ಲ್ಡ್ ಕಾರ್ಡ್ ಇರೋದ್ರಿಂದ ಹ್ಯಾಪಿನೆಸ್ನ ನಾನು ಹೇಳ್ಬೋದು ಕಾರ್ಡಲ್ಲಿ. ಕೆಲವರು ತುಂಬ ಪೇನ್ನ ಕೂಡ ಫೀಲ್ ಮಾಡ್ತಿದ್ದೀರಾ, ಹರ್ಟ್ ಆಗಿದ್ದೀನಿ ಅನ್ನೋ ಫೀಲಿಂಗ್ಸ್ ಕೂಡ ಕೆಲವರಿಗಿದೆ ಅಂತ ನಾನು ಹೇಳ್ತೀನಿ.
ಕಮ್ಯುನಿಕೇಷನ್ ಕೂಡ ಕೆಲವರು ಸ್ಟಾಪ್ ಮಾಡಿದ್ದೀರಾ, ಬ್ಲಾಕ್ ಮಾಡಿದ್ದೀರಾ ಕೆಲವರಿಗೆ ಅನ್ನೋದು ಕೂಡ ನಾನು ಹೇಳ್ಬೋದು. ರೀಕನ್ಸಿಲೇಷನ್ ಕೂಡ ಇದೆ. ಸೊ ಖಂಡಿತವಾಗ್ಲೂ ಎಕ್ಸ್ ಬರ್ಬೋದು. ಸೊ ನನ್ನ ಮಾಹಿತಿ ಇಷ್ಟ ಆಗಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.